ಆಗಸ್ಟ್ 24, 2025ರಂದು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕ ಶ್ರೀ ಸಿಕಂದರ್ ಭಕ್ತ್ರವರ 107ನೇ ಜನ್ಮದಿನಾಚರಣೆಯನ್ನು ನಗರದ ಬಿಜೆಪಿ ಕಚೇರಿಯಲ್ಲಿ ಭವ್ಯವಾಗಿ ಆಚರಿಸಲಾಯಿತು. ಶ್ರೀ ಸಿಕಂದರ್ ಭಕ್ತ್ರವರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದು, ತಮ್ಮದೇ ಆದ ಸ್ಥಾನಮಾನವನ್ನು ಪಕ್ಷದಲ್ಲಿ ಹೊಂದಿದ್ದರು. ಅವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷ ಅನಿಲ್ ಥಾಮಸ್ ಅವರು, ಭಾರತೀಯ ಜನತಾ ಪಾರ್ಟಿ ಎಂದಿಗೂ ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತ ವರ್ಗದವರ ವಿರೋಧಿ ಅಲ್ಲ. ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದು, ಹಲವಾರು ಅಲ್ಪಸಂಖ್ಯಾತ ವರ್ಗದ ಕಾರ್ಯಕರ್ತರು ಇಂದು ಪ್ರಮುಖ ಹೊಣೆಗಾರಿಕೆಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಸಿಕಂದರ್ ಭಕ್ತು ನಾವೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ದೊಡ್ಡ ನೇತಾರರು. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಜಿ, ಮುರಳಿ ಮನೋಹರ್ ಜೋಶಿ, ಆ ಒಂದು ನೇತಾರರ ಪೈಕಿ ಸಿಕಂದರ್ ಭಕ್ತು ಕೂಡ ಒಬ್ಬರು. ಭಾಳ ಮುಖ್ಯವಾದದ್ದು ವಿಚಾರ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ, ಮುಸಲ್ಮಾನರ ವಿರೋಧಿ ಅಂತೆಲ್ಲ ಒಂದು ಪ್ರಚಾರ ನಮ್ಮ ವಿರೋಧಿಗಳಾದಂಥ ಕಾಂಗ್ರೆಸ್ ಪಕ್ಷದವರು ಅನೇಕ ಜನರು ಮಾಡ್ತಾನೇ ಬರ್ತಿದ್ದಾರೆ. 75-76 ವರ್ಷಗಳ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಇದೇ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಜನಸಂಘ ಮೊದಲು ಸ್ಥಾಪನೆಯಾದ ನಂತರ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆಗೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಕೂತು ಅವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪಾರ್ಟಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ಸಿಕಂದರ್ ಭಕ್ತು ಅವರು ಮುಸಲ್ಮಾನರಾಗಿ ಭಾರತೀಯ ಜನತಾ ಪಾರ್ಟಿ ಮುಸ್ಲಿಂ ವಿರೋಧಿ ಆಗಿದ್ದಿದ್ರೆ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಯಾಕೆ ಮಾಡ್ತಿದ್ರು? ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಸಮುದಾಯದ ಮಧ್ಯದಲ್ಲಿ ಹೇಳಬೇಕಾಗಿರುವಂಥ ಒಂದು ಮುಖ್ಯವಾದಂಥ ವಿಚಾರ. ಸಿಕಂದರ್ ಭಕ್ತು ಅಂದಿನ ಸರ್ಕಾರದಲ್ಲಿ, ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದರು. ನಂತರ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರಾಗಿದ್ದರು. ನಂತರ ಅವರನ್ನು ಕೇರಳದ ಗವರ್ನರ್ ಆಗಿ ಕೂಡ ಮಾಡ್ತಾರೆ, ಯಾವುದೋ ನಮ್ಮ NDA ಸರ್ಕಾರ. ಅನಂತರ ಮೈಸೂರು ನಗರ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ವಿನೋದ್ ಎಸ್ ಜೈನ್ ಅವರು ಮಾತನಾಡಿ, ಸಿಕಂದರ್ ಭಕ್ತ್ರವರ ಜೀವನ, ಅವರ ತ್ಯಾಗ ಮತ್ತು ಪಕ್ಷಕ್ಕಾಗಿ ಮಾಡಿದ ಕೊಡುಗೆಗಳು ಹೊಸ ಪೀಳಿಗೆಗೆ ಪ್ರೇರಣೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ನಾನು ಹೇಳೋದೇನು ಒಂದೇ ಅಂತ ಅಂದರೆ, ಮುಸಲ್ಮಾನರು BJP ವಿರೋಧಿಯನ್ನು ಅಂತಾರಲ್ಲ, ಆ ಟೈಮಲ್ಲಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಟೈಮಲ್ಲೇ ನಮ್ಮ ಸಿಕಂದರ್ ಭಕ್ತ್ ಅವ್ರನ್ನ ಕ್ಯಾಬಿನೆಟಲ್ಲಿ ತೊಗೊಂಡಿದ್ರು ಮತ್ತು ಅವ್ರಿಗೆ ರಾಜ್ಯಪಾಲರನ್ನು ಮಾಡಿದರು. ಸೊ ಅದಕ್ಕೆ ನಾನು ಮುಖ್ಯವಾಗಿ ಹೇಳೋದೇನಂತಂದರೆ, ನಾವು BJP ಯಾವತ್ತೂ ಮುಸಲ್ಮಾನರ ವಿರೋಧಿನೇ ಅಲ್ಲ. ಆದರೆ ಮುಸಲ್ಮಾನರು BJPಗೆ ಬಂದು ಜಾಯ್ನ್ ಆಗೋದೇ ಭಾಳ ಕಮ್ಮಿ ಇದೆ. ಯಾವುದೇ ಕಾರ್ಯಕ್ರಮಕ್ಕೆ ಬರೋದಾಗಲಿ ಮತ್ತು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಕಮ್ಮಿ. ಏನಕ್ಕಂತಂದ್ರೆ ಅವ್ರಿಗೆ BJP ಅಂತಂದರೆ ಏನೋ ಒಂಥರ ಮುಜುಗರ. ಬಟ್ ಆ ಥರ ಈಗಿಲ್ಲ. ಈಗ ಅಲ್ಪಸಂಖ್ಯಾತರ ಮೋರ್ಚಾ ಈಗ ಎಲ್ಲ ಕಡೆನೂ, ಇಡೀ ಇಂಡಿಯಾದಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾ ಇದೆ. ಎಲ್ಲದರಲ್ಲೂ BJPನಲ್ಲಿ ನಮ್ಮ ಅಲ್ಪಸಂಖ್ಯಾತರು ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ಮೈಸೂರಲ್ಲೂ ಒಂದು ಒಳ್ಳೆ ಟೀಮ್ ಇದೆ ನಮ್ಮದು BJP ಅಲ್ಪಸಂಖ್ಯಾತರ ಮೋರ್ಚಾದು. ಕಾರ್ಯಕ್ರಮದಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ಪ್ರಭಾರಿಗಳು ರೋಜಿಟಮೇರಿ ಡಿಸೋಜಾ, ಜಿಲ್ಲಾ ಉಪಾಧ್ಯಕ್ಷೆ ಅಮೀನಾ ಬಿ ಕಾಳೆಖಾನ್ ಹಾಗೂ ಅನಿಲ್, ಕಿಶೋರ್, ಫಾರೂಕ್, ಇಮ್ರಾನ್, ಹನೀಫ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಹಾರೈಕೆ ಸಲ್ಲಿಸಿದರು. ಒಟ್ಟಾರೆ ಈ ಕಾರ್ಯಕ್ರಮವು ಸಿಕಂದರ್ ಭಕ್ತ್ರವರ ಸೇವಾಚೇತನವನ್ನು ನೆನಪಿಸಿಕೊಳ್ಳುವ ವೇದಿಕೆಯಾಗಿ ಪರಿಣಮಿಸಿತು.